ಓಕೆ, 8 ಥಿಂಗ್ಸ್ ಟು ನಾರ್ಮಲೈಸ್ ಇನ್ ಯೋರ್ ಡೈಲಿ ಲೈಫ್. ಲೈಕ್ ಅದು ನಿಮ್ಗೊಂದು ರೊಟೀನ್ ಆಗಿಬಿಡ್ಬೇಕು. ತುಂಬ ಬ್ರೈನ್ ಪವರ್ನ ಯೂಸ್ ಮಾಡ್ತೀರಾ ಆ ವಿಷಯನ ಮಾಡ್ತಾ ಹೋಗ್ಬಿಡ್ಬೇಕು. ತುಂಬ ಸಿಂಪಲ್ಲು ಬಟ್ ಮೋಸ್ಟ್ ಎಫೆಕ್ಟಿವ್ ಆಗಿರುವಂಥ 8 ವಿಷಯನ ಇವಾಗ ನಾನು ಲೆಟ್ಸ್ ಸ್ಟಾರ್ಟ್. ಓಕೆ, ನಂಬರ್ 1, ಫಿಕ್ಸ್ ಯೋರ್ ಸ್ಲೀಪ್. ಬಿಕಾಸ್ ನೀವು ನಾಳೆ ಏನು ಮಾಡ್ತೀರಾ, ಎಷ್ಟು ಆ್ಯಕ್ಟಿವ್ ಆಗಿರ್ತೀರಾ, ಲೇಜಿ ಆಗಿರ್ತೀರಾ, ಇಲ್ಲಾಂದರೆ ನಿಮ್ಮ ನೆಕ್ಸ್ಟ್ ಡೇ ಫುಲ್ ಮೂಡ್ನ ಡಿಸೈಡ್ ಮಾಡುವಂಥದ್ದು ಸ್ಲೀಪು. ಸೊ ಆ ಸ್ಲೀಪು ಎಷ್ಟು ಎಫೆಕ್ಟಿವ್ ಆಗಿ ನಿದ್ದೆ ಮಾಡ್ತೀರಾ, ಯಾವ ಟೈಮಿಂದ ಎಷ್ಟು ಅವರ್ ನಿದ್ದೆ ಮಾಡ್ತೀರಾ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆಗಿರುತ್ತೆ ನಿಮ್ಮ ನೆಕ್ಸ್ಟ್ ಡೇ ವರ್ಕ್. ಲೈಕ್ ಸಿಂಪಲ್ ಆಗಿ ಎಷ್ಟು ಅವರ್ ಮಲಗ್ತೀರಾ, ಯಾವ ಟೈಮ್ ಮಲಗ್ತೀರಾ, ಯಾವ ಟೈಮ್ಗೆ ಎದ್ದೇಳ್ತೀರಾ ಅನ್ನೋದನ್ನು ಡಿಸೈಡ್ ಮಾಡ್ಕೊಳ್ಳಿ. ನಂಬರ್ 1, ಫಿಕ್ಸ್ ಯೋರ್ ಸ್ಲೀಪ್. ನಂಬರ್ 2, ಪ್ಲ್ಯಾನ್ ಯೋರ್ ಡೇ. ಲೈಕ್ ನಾಳೆ ನಾವು ಏನು ಮಾಡಬೇಕು ಅನ್ನೋದನ್ನ ಇವತ್ತೇ ಕಂಪ್ಲೀಟ್ ಆಗಿ ಒಂದು ನೋಟ್ಬುಕ್ಕಲ್ಲೋ ಟು ಡೂ ಲಿಸ್ಟಲ್ಲೋ ಮಾಡಿಕೊಂಡು ಬರ್ದಿಕ್ಕೊಳೋದು. ಸೊ ದಟ್ ನಾವು ಏನೇನು ಮಾಡಬೇಕು ಅನ್ನೋದನ್ನ ಒಂದು ಕ್ಲಾರಿಟಿ ಇರುತ್ತಲ್ಲ. ಸೊ ಆ ಡೇ ಏನೇನು ಮಾಡಬೇಕು ಅನ್ನೋ ಒಂದು ಕ್ಲಾರಿಟಿಯಿಂದ ಸ್ಟಾರ್ಟ್ ಆಗುತ್ತೆ. ಪ್ಲ್ಯಾನ್ ಯೋರ್ ಡೇ. ಅಟ್ಲೀಸ್ಟ್ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಅಂತ ಒಂದು 3 ಇರುತ್ತಲ್ಲ, ಆ 3 ಫ್ಯಾಕ್ಟರ್ಸ್ನ ಪ್ರಿಯಾರಿಟೈಸ್ ಆರ್ಡ್ರಲ್ಲಿ ಬರೆದ್ಬಿಟ್ಟು, ಓಕೆ ಇದನ್ನು ಮಾಡಿದ್ದೀನಿ ಅಂದರೆ ಇಷ್ಟು ವರ್ಕು ಕ್ಲಿಯರ್ ಆದಂಗೆ, ಇದನ್ನು ಮಾಡಿದ್ದೀನಿ ಅಂದರೆ ಇಷ್ಟು ವರ್ಕ್ ಕ್ಲಿಯರ್ ಆದಂಗೆ ಅಂತ ಒಂದು ಅಟ್ಲೀಸ್ಟ್ 3 ಪಾಯಿಂಟ್ಸು ಲಿಸ್ಟ್ ಮಾಡ್ಕೊಳ್ಳಿ. ಆ ಟಾಸ್ಕ್ಸ್ನ ನೆಕ್ಸ್ಟ್ ಡೇ ಕಂಪ್ಲೀಟ್ ಮಾಡಿದ್ದೀನಿ ಅಂದರೆ ದಟ್ಸ್ ಮೈ ಡೇ ಡನ್ ಅನ್ನೋ ಥರ. ಲೈಕ್ ನಾಳೆನ ಇವತ್ತೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಒಂದು ಕ್ಲಾರಿಟಿಯಿಂದ ನಾಳೆ ಸ್ಟಾರ್ಟ್ ಆಗುತ್ತೆ. ನಂಬರ್ 3, ಎಕ್ಸಸೈಸ್. ಲೈಕ್ ವರ್ಕೌಟ್ ಮಾಡಿ. ಎಲ್ಲಾದರೂ ರನ್ನಿಂಗ್ ಮಾಡೋದು, ವಾಕಿಂಗ್ ಮಾಡೋದು, ಜಿಮ್ಗೆ ಹೋಗೋದು, ವಾಟ್ ಎವರ್ ಇಟ್ ಈಸ್, ಬಟ್ ನಿಮ್ಮ ಬಾಡಿಯಲ್ಲಿ ಒಂದು ಮೂವ್ಮೆಂಟ್ ಇರಬೇಕು. ನೀವು ಆ್ಯಕ್ಟಿವ್ ಆಗಿರಬೇಕು. ನಿಮ್ಮ ಬ್ಲಡ್ ಪಂಪ್ ಆಗಬೇಕು. ಸಿಂಪಲ್ ಆಗಿ ನೀವು ಪ್ರತಿದಿನಾನು ವರ್ಕೌಟ್ ಮಾಡೋದು ಅನ್ನೋದು ನಿಮಗೊಂದು ನಾರ್ಮಲ್ ಥಿಂಗ್ ಆಗಿರಬೇಕು. ನಿಮ್ಮ ಬ್ರೈನ್ ಪವರ್ ತುಂಬಾ ಯೂಸ್ ಮಾಡ್ತೀರಾ. ಓಕೆ, ಇವತ್ತು ನಾನು ತುಂಬ ಮಾಡಲೇಬೇಕಾಗಿರುವಂಥ ವಿಷಯ ಅಂತ ಮಾಡ್ತಾ ಹೋಗ್ತಾ ಇರಬೇಕು. ಲೈಕ್ ಆ್ಯಕ್ಟಿವ್ ಆಗಿರ್ಬೇಕಂದ್ರೆ ಸ್ಲೀಪ್ ಎಷ್ಟು ಇಂಪಾರ್ಟೆಂಟು. ನೀವು ಆ ಡೇಯಲ್ಲಿ ವರ್ಕೌಟು, ಎಕ್ಸಸೈಸು, ರನ್ನಿಂಗು, ವಾಟ್ ಎವರ್ ಇಟ್ ಈಸ್, ನಿಮ್ಮ ಬಾಡಿಯಲ್ಲಿ ಆ್ಯಕ್ಟಿವಿಟಿ ಅಥವಾ ಎಕ್ಸಸೈಸ್ ಮಾಡುವಂಥದ್ದು ಆಲ್ಸೋ ಇಂಪಾರ್ಟೆಂಟ್. ಆ್ಯಂಡ್ ನಂಬರ್ 4, ಈಟ್ ಹೆಲ್ತಿ. ಲೈಕ್ ಓಕೆ, ನಾನು ಹೆಲ್ತಿಯಾಗಿ ತಿನ್ನಬೇಕು ಅಂತ ಒಂದಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡಿ ಏನೇನೋ ತೊಗೊಬಿಟ್ಟು ಒಂದು 4 ದಿನ ಫಾಲೋ ಮಾಡಿಬಿಟ್ಟು ಓಕೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಬಿಟ್ಬಿಡೋದು, ಅಥವಾ ಫಾಲೋ ಮಾಡೋದಕ್ಕೆ ಕಷ್ಟ ಆಗ್ತಿದೆ, ತಿನ್ನೋದಕ್ಕೆ ಕಷ್ಟ ಆಗ್ತಿದೆ ಅಂತ ಅದನ್ನು ಬಿಡೋದಲ್ಲ. ಬಟ್ ಸಿಂಪಲ್ ರೂಲು, ನಿಮ್ಮ ಪ್ಲೇಟಲ್ಲಿ ಇದೆಲ್ಲ ಇದ್ದರೆ ಯು ಆರ್ ಈಟಿಂಗ್ ಹೆಲ್ತಿ ಅಂತ. ಲೈಕ್ ಇದೆಲ್ಲ ಸಿಂಪಲ್ಲಾಗಿ 2 ಪಾಯಿಂಟ್ಸ್. ಒಂದು, ನೀವು ಈ ವಿಷಯಗಳನ್ನೆಲ್ಲ ತಿನ್ನಬಾರ್ದು ಅನ್ನೋದು. ನಂಬರ್ 2, ನೀವು ಈ ಥರ ವಿಷಯಗಳ ಪರ್ಟಿಕ್ಯುಲರ್ ಥಿಂಗ್ಸ್ನ ತಿನ್ನಬೇಕು ಅನ್ನೋದು. 2 ಥಿಂಗ್ಸು. ಅದರಲ್ಲಿ ಒಂದು, ಲೈಕ್ ನನ್ನ ಎಕ್ಸಾಂಪಲಾಗಿ ತೊಗೊಂಡು ಹೇಳ್ತಿದ್ದೀನಿ. ಓಕೆ, ನನ್ನ ಪ್ಲೇಟಲ್ಲಿ ಇದೆಲ್ಲ ಅಂದರೆ ನಾನು ಹೆಲ್ತಿಯಾಗಿ ತಿಂತಾ ಇದ್ದೀನಿ ಅಂತ ಅರ್ಥ ಅನ್ನೋ ಥರ ಒಂದು ಕಾನ್ಸೆಪ್ಟಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಲೈಕ್ ನಾನು ತಿನ್ನುವಂಥ ಪ್ರತಿಯೊಂದು ಮೀಲಲ್ಲೂ ಈ ಥಿಂಗ್ಸ್ ಇರಬೇಕು ಅಂತ ನಾನು ಫಿಕ್ಸ್ ಆಗಿದ್ದೀನಿ. ಲೈಕ್ ಕಾರ್ಬೋಹೈಡ್ರೇಟ್ಸ್ ಇರಬೇಕು. ಲೈಕ್ ರೈಸು, ಚಪಾತಿ, ವಾಟ್ ಎವರ್ ಇಟ್ ಈಸ್, ಕಾರ್ಬೋಹೈಡ್ರೇಟ್ಸ್ ಇರಬೇಕು. ಪ್ರೋಟೀನ್ ಇರಬೇಕು. ಲೈಕ್ ಎಗ್ಸು, ಚಿಕನ್ನು, ಪನ್ನೀರು, ಮೊಸರು, ಈ ಥರ ಸೋಯಾಬೀನ್ಸು, ಈ ಥರ ವಾಟ್ ಎವರ್ ಇಟ್ ಈಸ್ ಪ್ರೋಟೀನ್ ಇರುವಂಥದ್ದು ಯಾವುದಾದ್ರೂ ಒಂದಿರಬೇಕು. ಕಾರ್ಬ್ಸು, ಪ್ರೋಟೀನು, ಹೆಲ್ತಿ ಫ್ಯಾಟ್ಸ್ ಇರುವಂಥದ್ದು ಒಂದು, ವೆಜಿಟೇಬಲ್ಸ್ ಇರಬೇಕು, ಆ್ಯಂಡ್ ಯಾವುದಾದ್ರೂ ಒಂದು ಫ್ರೂಟು ಇರೋ ಥರ ನೋಡ್ಕೊತೀನಿ. ಈ 5 ಥಿಂಗ್ಸ್ ನನ್ನ ಪ್ಲೇಟಲ್ಲಿ ಇತ್ತಂದರೆ ಓಕೆ, ಐ ಆಮ್ ಈಟಿಂಗ್ ಹೆಲ್ತಿ ಅನ್ನೋ ಥರ. ಪ್ರತಿಯೊಂದು ಮೀಲ್ಸಲ್ಲೂ ಹ್ಯಾವಿಂಗ್ ಸಮ್ ಹೆಲ್ತಿ. ಈ ಥರ ನೀವು ನಿಮ್ಗೆ ಫಿಕ್ಸ್ ಮಾಡ್ಕೊಳ್ಳಿ. ಈ ಹೆಲ್ತಿ ಇದು ಒಂದು ನಾರ್ಮಲ್ ಥಿಂಗ್ ಆಗಿರಬೇಕು ನಿಮ್ಮ ಪ್ರತಿ ದಿನವೂ. ನಂಬರ್ 5, ರೀಡ್ ಸಮಥಿಂಗ್. ಲೈಕ್ ನಿಮ್ಮ ಏನಾದರೂ ಒಂದು ಕಲಿತಾ ಇರಬೇಕು. ಪ್ರತಿದಿನ ಏನೋ ಒಂದು ಕಲಿತಾ ಇರಬೇಕಲ್ವಾ. ಅದಕ್ಕೆ ಪ್ರತಿದಿನ ಕಲಿಯೋ ಥರ ಏನಾದರೂ ಒಂದು ವಿಷಯ ಓದಿ. ಲೈಕ್ ನಾನಂತೂ ಬುಕ್ಸ್ ಓದ್ತೀನಿ. ಲೈಕ್ ಒಬ್ಬೊಬ್ಬರ ಮೈಂಡು ಒಂದೊಂದು ಥರ ಕಲಿಯುತ್ತಲ್ಲ. ಲೈಕ್ ಫಾರ್ ಎಕ್ಸಾಂಪಲ್, ಕೆಲವೊಂದು ಜನ ವೀಡಿಯೋಸ್ ನೋಡಿ ಕಲಿತಾರೆ, ಇನ್ನು ಕೆಲವೊಂದು ಜನ ಪೋಡ್ಕ್ಯಾಸ್ಟಲ್ಲಿ ಕಲಿತಾರೆ, ಇನ್ನು ಕೆಲವೊಂದು ಜನ ಪ್ರಾಕ್ಟಿಕಲಾಗಿ ಇಂಪ್ಲಿಮೆಂಟ್ ಮಾಡೋದ್ರಿಂದ ಅದರಿಂದ ಕಲಿತಾರೆ, ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸಿಂದ ಕಲಿತಾರೆ. ಇನ್ನು ಕೆಲವರು ಮೀನ್ಸ್ ನನ್ನಂಥವರು ಬುಕ್ಸು ಓದಿ ಲೈಕ್ ಆಲ್ರೆಡಿ ಕೆಲವೊಂದು ಒಬ್ಬರಿಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದನ್ನು ಬುಕ್ಕಲ್ಲಿ ಬರೆದಿರ್ತಾರಲ್ಲ, ಆ ಎಕ್ಸ್ಪೀರಿಯೆನ್ಸಿಂದ ನಾವು ಕಲಿತೀವಿ. ಸೊ ಈ ಥರ ಏನೋ ಒಂದು ವಿಷಯನ ಪ್ರತಿದಿನವೂ ಕಲಿತಾ ಇರಬೇಕು. ವಿಚ್ ಹೆಲ್ಪ್ಸ್ ಯು ಟು ಡೆವಲಪ್. ಪರ್ಸ್ನಲ್ ಆಗಿ ನೀವು ಡೆವಲಪ್ ಆಗೋಕ್ಕೆ ಯೂಸ್ ಆಗುವಂಥ ಯಾವುದೇ ಒಂದು ವಿಷಯನ ಪ್ರತಿದಿನವೂ ಕಲಿಬೇಕು. ಅದು ನಿಮ್ಮ ಡೇಯಲ್ಲಿ ನಾರ್ಮಲ್ ಆಗಿರಬೇಕು. ಲೈಕ್ ಪ್ರತಿದಿನವೂ ನಾರ್ಮಲ್ ವಿಷಯ ಆಗಿರ್ಬೇಕು. ಆ್ಯಂಡ್ ನಂಬರ್ 6, ಮೆಡಿಟೇಷನ್. ಇದು ತುಂಬ ಅಘೋರವಾದ ವಿಷಯ. ನಾನು ತುಂಬ ಇದೊಂದು ನಿಮ್ಮ ಬ್ರೈನ್ಗೆ ತುಂಬ ಯೂಸ್ಫುಲ್ ಆಗಿರುವಂಥ ವಿಷಯ. ಲೈಕ್ ನಿಮ್ಮ ಬಾಡಿಗೆ ವರ್ಕೌಟ್ ಎಕ್ಸಸೈಸ್ ಮಾಡ್ತಿರಲ್ಲ, ಆ ಥರ ನಿಮ್ಮ ಬ್ರೈನ್ಗೆ ಇದೊಂದು
ಎಕ್ಸಸೈಸ್ ಥರ ಮೆಡಿಟೇಷನ್ನು. ನಿಮ್ಮ ಬ್ರೈನು ಶಾರ್ಪ್ ಆಗಿರೋದಕ್ಕಾಗಲಿ, ಲೈಕ್ ತುಂಬ ಆ್ಯಕ್ಟಿವ್ ಆಗಿರೋದಕ್ಕಾಗಲಿ, ತುಂಬ ಆಕ್ಸಿಜನ್ನ ಸಪ್ಲೈ ಮಾಡುತ್ತೆ ಈ ಮೆಡಿಟೇಷನ್ ಮಾಡೋದ್ರಿಂದ. ಆ್ಯಂಡ್ ಆಲ್ಸೋ ನಿಮ್ಮ ಲಂಗ್ಸ್ಗೂ ಕೂಡ ತುಂಬ ಸಪೋರ್ಟ್ ಮಾಡುತ್ತೆ. ಬಟ್ ಈ ಮೆಡಿಟೇಷನ್ ಅನ್ನೋದು ಹೇಳೋದು ಈಸಿ, ಏನೋ ಒಂದು ಜಾಗದಲ್ಲಿ ಕುತ್ಕೊಂಡು ಒಂದು 5 ನಿಮಿಷ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿದ್ರೆ ಆಗೋಗುತ್ತೆ ಅಂತ ಸಿಂಪಲಾಗಿ ಅನ್ಕೊತೀವಿ. ಬಟ್ ಬಿಲೀವ್ ಮೀ, ಇದು ಹೇಳುವಂಥ ಲಿಸ್ಟಲ್ಲಿ ದಿಸ್ ಈಸ್ ದ ಹಾರ್ಡೆಸ್ಟ್ ಪಾರ್ಟ್. ನೆಗೆಟಿವ್ ಒಂದು ಜಾಗದಲ್ಲಿ ಕುತ್ಕೊಂಡು 5 ನಿಮಿಷ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡೋದೇ ತುಂಬ ಕಷ್ಟ. ಟ್ರೈ ಇಟ್, ಬೇಕಿದ್ರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. 1 ದಿನ 2 ದಿನ ಈಸಿ, 1 ತಿಂಗಳು ಟ್ರೈ ಮಾಡಿ, then you will get it. And number 7, focus on what really matters. ನಿಮಗೆ ತುಂಬ ಇಂಪಾರ್ಟೆಂಟ್ ವಿಷಯ ಅಂತ ಒಂದಿರುತ್ತಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ಗೋಲು, ಏಮು, ಈ ಥರ ಏನಾದರೂ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇರುತ್ತಲ್ಲ, ಅದ್ರ ಬಗ್ಗೆ ಪ್ರತಿದಿನವೂ ಏನೋ ಒಂದು ಸ್ವಲ್ಪ ವರ್ಕ್ ಮಾಡೋದು ನಿಮ್ಮ ಪ್ರತಿದಿನ ನಾರ್ಮಲ್ ಥಿಂಗ್ ಆಗಿರಬೇಕು. ಅದಕ್ಕೋಸ್ಕರ ನೀವು ಎಷ್ಟೋ ಒಂದು ಎಫರ್ಟ್ಸ್ನ ಪ್ರತಿದಿನ ಇಡ್ತಾ ಇರಬೇಕು. That's how you can reach that big dream. Like winning every day makes that big dream easier every day. ಏನು ಹೇಳ್ತೀವಿ ನಾನು, ಲೈಕ್ ನಿಮ್ಮ ದೊಡ್ಡ ಗೋಲ್ನ ಒಂದೇ ದಿನದಲ್ಲಿ ಅಚೀವ್ ಮಾಡೋದಕ್ಕಾಗಲ್ವಲ್ಲ, ಪ್ರತಿದಿನ ಸ್ವಲ್ಪ ಸ್ವಲ್ಪ ಎಫರ್ಟ್ಸ್ ಕೊಡ್ತಾ ಇದ್ದೀರಾ ಅಂದರೆ ಆ ಗೋಲು ಹೋಗ್ತಾ ಈಸಿ ಆಗುತ್ತೆ. ನೀವು ಆ ಗೋಲ್ನ ರೀಚ್ ಆಗೋದು ತುಂಬ ಇನ್ನೂ ಈಸಿ ಆಗುತ್ತೆ. ಸೊ ಆ ಒಂದು ಗೋಲ್ಗೋಸ್ಕರ ಪ್ರತಿದಿನ ಸ್ವಲ್ಪ ಆದರೂ ಎಫರ್ಟ್ಸ್ನ ಕೊಡ್ತಾ ಇರಿ. ಆ್ಯಂಡ್ ಫೈನಲ್ ಒನ್ ಲಾಸ್ಟ್ ಥಿಂಗ್, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು ಸಹ ಇದೆ, ಲರ್ನ್ ಟು ಸೇ ನೋ. ಎಸ್, ಮೋಸ್ಟ್ ಇಂಪಾರ್ಟೆಂಟ್. ನಾನು ಇವತ್ತು ಮಧ್ಯಾಹ್ನ ಸಹ ಕುತ್ಕೊಂಡು ಐ ವಾಸ್ ಥಿಂಕಿಂಗ್, ಪೆನ್ನೊಂದು ಪೇಪರ್ ಎತ್ಕೊಂಡು ಬರೀತಿದ್ದೆ, ಏನೇನೆಲ್ಲ ಒಂದು ಡೇಯಲ್ಲಿ ನಾರ್ಮಲೈಸ್ ಆಗಬೇಕು ಅಂತ ಜಸ್ಟ್ ಕೂತ್ಕೊಂಡೆ. ಆ ಲಾಸ್ಟ್ ಪಾಯಿಂಟು ಲರ್ನ್ ಟು ಸೇ ನೋ ಅನ್ನೋ ಪಾಯಿಂಟ್ನ ಕಂಪ್ಲೀಟ್ ಮಾಡುವಾಗ ನನಗೊಂದು ಫೋನ್ ಬಂತು. ಓಕೆ ಆಯಿತು, ಯಾರೋ ಫೋನ್ ಮಾಡ್ತಿದ್ದಾರೆ, ಈಗ ನಾನು ಈ ಫೋನ್ ಎತ್ತಬೇಕಾ ಇಲ್ಲ, ಐ ಆಮ್ ಆಲ್ರೆಡಿ ಇನ್ ಮೈ ವರ್ಕ್ಸ್. ಓಕೆ, ಈ ವರ್ಕ್ ಮಾಡ್ತಿದ್ದೀನಿ, ಎತ್ತಿದ್ರೆ ಡಿಸ್ಟ್ರಾಕ್ಟ್ ಆಗ್ತೀನಿ, ಶುಡ್ ಐ ಪಿಕ್ ದಟ್ ಅಂತ ಒಂದು 10 seconds ಯೋಚನೆ ಮಾಡಿದೆ. ಓಕೆ, ಏನು ಇಂಪಾರ್ಟೆಂಟ್ ಕೆಲಸನೋ ಅವ್ರಿಗೆ ಯಾವ ಅರ್ಜೆನ್ಸಿಯಲ್ಲಿ ಮಾಡ್ತಿದ್ದಾರೋ ಅಂತ ಪಿಕ್ ಮಾಡಿದೆ. ಆ್ಯಂಡ್ ಇಟ್ ಫಗ್ಡ್. ಆ್ಯಂಡ್ ನಾನು 1 to 2 hours ಟೈಮು ಹಿಂಗೆ ಹೋಗ್ಬಿಡ್ತು ಆ ವಿಷಯಕ್ಕೋಸ್ಕರ. ಆ್ಯಂಡ್ ಐ ರಿಗ್ರೆಟೆಡ್ ಇಟ್. ಯಾಕೆ ಫೋನ್ ಕಾಲ್ನ ಎತ್ತಿದೆ, ಓಕೆ ಕಟ್ ಮಾಡಿಬಿಟ್ಟು ಏನು ಪಿಕ್ ಮಾಡ್ದಿರ ಇದ್ದಿದ್ರೂ ನನಗೊಂದು 3 hours ಸೇವ್ ಆಗಿರೋದು. ಆ್ಯಂಡ್ ಆಲ್ಸೋ ಅದರಿಂದ ಐ ಆಮ್ ರೆಕಾರ್ಡಿಂಗ್ ದಿಸ್ ವಿಡಿಯೋ ಲೇಟ್. ಈಗ 7 ಆಗಿದೆ, ಕತ್ಲೇ ಇಲ್ಲ. ನನ್ನ ವಿಡಿಯೋ ಕ್ವಾಲಿಟಿನೂ ಕಡಿಮೆ ಇದೆ, ಲೈಟ್ ಹಾಕಿದ್ರೆ ಅದು ಒಂಥರ ಶೇಡ್ ಆಗ್ತಿದೆ. ಇಟ್ಸ್ ಲಿಟ್ರಲಿ ಫಗ್ಡ್ ಮೈ ಟೈಮ್. So learn to say no. And also why I am saying this thing is, ನೀವು ನಾನು ಈಗ ಹೇಳಿದ್ನಲ್ಲ ಈ 7 ಪಾಯಿಂಟ್ಸನ್ನು ನೀವು ಆ ಡೇ ಪೂರ್ತಿ ಪ್ಲ್ಯಾನ್ ಮಾಡಿ ಇಕ್ಕಿರ್ತೀರ ಏನೇನೋ ಮಾಡಬೇಕಂತ. ಹೀಗೆ ಆ ಫ್ರೆಂಡ್ ಫೋನ್ ಮಾಡಿ, ಇಲ್ಲಿ ಕೆಫೆಗೆ ಹೋಗೋಣ, ಅದು ತಿನ್ನೋಣ, ಟೀ ಕುಡಿಯೋಣ, ಅದು ಇದು ಅಂತ ಕರೀತಾರೆ. ಇಫ್ ಯು ಸೇ ಎಸ್, ಒಂದು 5 ನಿಮಿಷ 10 ನಿಮಿಷ ಚೆನ್ನಾಗಿರುತ್ತೆ. ಬಟ್ ಆ ಎಂಟೈರ್ ಡೇ ನಿಮ್ಮ ಮೂಡು ಬೇರೆ ಕಡೆ ಶಿಫ್ಟ್ ಆಗಿಬಿಟ್ಟಿರುತ್ತೆ. ನೀವು ಆ ಡೇ ಅಲ್ಲಿ ಮಾಡಬೇಕಾಗಿರೋ ಎಲ್ಲನೂ ನೆಕ್ಸ್ಟ್ ಡೇಗೆ ಶೆಡ್ಯೂಲ್ ಮಾಡ್ತೀರಾ. ಇಲ್ಲಾಂದರೆ ಓಕೆ ನೆಕ್ಸ್ಟ್ ಡೇ ಮಾಡೋಣ, ಇಲ್ಲಾಂದರೆ ಆಮೇಲೆ ಮಾಡೋಣ, ಸ್ವಲ್ಪ ರಿಲ್ಯಾಕ್ಸ್ ಆಗೋಣ, ಓಕೆ ಈಗ ನಾನು ಟಯರ್ಡ್ ಆಗಿದ್ದೀನಿ, ಈ ಥರ ಹಂಡ್ರೆಡ್ಸ್ ಆಫ್ ರೀಸನ್ಸ್ ಬಂದು ನಿಮ್ಮ ಆ ಡೇನೇ ಅಲ್ಲ ನೆಕ್ಸ್ಟ್ ಡೇನೂ ಕೊಲ್ಯಾಪ್ಸ್ ಮಾಡಿಬಿಡುತ್ತೆ. ಸೊ ಲರ್ನ್ ಟು ಸೇ ನೋ. ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಯು ಶುಡ್ ಲರ್ನ್ ಟುಡೇ. ಲರ್ನ್ ಟು ಸೇ ನೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ವೆರಿ ವೆರಿ ಮಚ್. 10 minutes ರೆಕಾರ್ಡ್ ಮಾಡಬೇಕು ಅಂದ್ಕೊಂಡೆ, ಇಟ್ಸ್ ಡನ್. ಸಿ ಯು ಟುಮಾರೋ. ಈ ವಿಡಿಯೋ ಅಷ್ಟೊಂದು ಇನ್ಫಾರ್ಮೇಟಿವ್ ಆಗಿರಲ್ಲ, ಯಾಕೆಂದರೆ ನಾನು ತುಂಬ ಟೈಮ್ ಸ್ಪೆಂಡ್ ಮಾಡಿಲ್ಲ ಇದರಲ್ಲಿ. ನೆಕ್ಸ್ಟ್ ಒನ್ ವಿಲ್ ಬಿ ಮೋಸ್ಟ್ ವ್ಯಾಲ್ಯೂಬಲ್, ಐ ಹೋಪ್. ಸಿ ಯು ದೆನ್. ಬಾಯ್.